1857ರ ಪ್ರಥಮ ಸ್ವಾತಂತ್ರ್ಯವು ವಿಫಲವಾಗಲು ಕೆಲ ಕಾರಣಗಳು ಕಾರಣಕರ್ತವಾಗಿವೆ. ಅವುಗಳೆಂದರೆ, ಮೊದಲನೇದು, ಎಲ್ಲರೂ ಒಗ್ಗಟ್ಟಿನಿಂದ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಲ್ಲ. ಈ ಯುದ್ಧವು ಕೇವಲ ಸ್ವಹಿತಾಸಕ್ತಿ ಹಾಗೂ ಹಕ್ಕುಗಳಿಗಾಗಿ ನಡೆಯಿತು. ಭಾರತೀಯ ಸೈನಿಕರಲ್ಲಿ ಒಗ್ಗಟ್ಟಿರಲಿಲ್ಲ. ಸೂಕ್ತ ಮಾರ್ಗದರ್ಶನ ಮತ್ತು ವ್ಯವಸ್ಥಿತ ಸಂಘಟನೆಯ ಕೊರತೆ ಇತ್ತು. ನಾಯಕತ್ವದ ಕೊರತೆ ಇತ್ತು. ಯುದ್ಧ ತಂತ್ರ, ಸೈನಿಕ ಪರಿಣತಿ ಮತ್ತು ಶಿಸ್ತಿನ ಕೊರತೆ ಇತ್ತು. ನಿಶ್ಚಿತ ಗುರಿ ಇರಲಿಲ್ಲ. ಎಲ್ಲ ದೇಶೀಯ ಸಂಸ್ಥಾನಗಳು ಈ ಯುದ್ಧಕ್ಕೆ ಬೆಂಬಲವನ್ನು ನೀಡಲಿಲ್ಲ. ಆದ್ದರಿಂದಾಗಿ ಈ ಎಲ್ಲ ಕಾರಣಗಳಿಂದಾಗಿ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ವಿಫಲತೆಯನ್ನು ಕಾಣ್ತು. ಈ ದಂಗೆಯ ಪರಿಣಾಮಗಳು. ಈ ದಂಗೆಯು ಯಾವ ಪರಿಣಾಮಗಳನ್ನು ಸೃಷ್ಟಿಸಿತು ಅನ್ನೋದನ್ನು ನೋಡೋದಾದರೆ, ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡು ಬ್ರಿಟನ್ ಸಾಮ್ರಾಜ್ಞಿಗೆ ಆಡಳಿತವು ವರ್ಗಾಯಿಸಲ್ಪಟ್ಟಿತು. ಭಾರತದ ವ್ಯವಹಾರವನ್ನು ಬ್ರಿಟಿಷ್ ಪಾರ್ಲಿಮೆಂಟಿನ ಭಾರತದ ವ್ಯವಹಾರಗಳ ಕಾರ್ಯದರ್ಶಿಗೆ ಒಪ್ಪಿಸಲಾಯಿತು. ಕಂಪನಿಯು ದೇಶಿ ರಾಜರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳನ್ನು ಅಂಗೀಕರಿಸಲಾಯಿತು. ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆಯನ್ನು ಕೈಬಿಡುವುದು, ಭಾರತೀಯರಿಗೆ ಸುಭದ್ರ ಸರ್ಕಾರವನ್ನು ನೀಡುವುದು, ಕಾನೂನಿನ ಮುಂದೆ ಸಮಾನತೆ, ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಎಂಬ ಆಶ್ವಾಸನೆಯನ್ನು ಬ್ರಿಟಿಷ್ ಸರ್ಕಾರ ನೀಡಿತು. ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಈ ಯುದ್ಧವು ದಿಕ್ಸೂಚಿಯಾಯಿತು. ಈ ಎಲ್ಲ ಪರಿಣಾಮಗಳನ್ನು ಸೃಷ್ಟಿಸಿತು.